ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವು BA ಫಸ್ಟ್ ಸೆಮಿಸ್ಟರ್ ಬೇಸಿಕ್ ಇಂಗ್ಲೀಷ್ SEP 2025 ಆ್ಯಂಡ್ 26 ಎಕ್ಸಾಮಿನಿಚಿಗೆ ಕೇಳುವಂಥ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೋಡೋಣ. ಯೂನಿಟ್ ವೈಸ್ ಇಲ್ಲಿ ನಾವು ಚಾಪ್ಟರ್ ವೈಸ್ ಏನೈತಿ 1 ಮಾರ್ಕ್ ಆಗಿರ್ಬೋದು, 5 ಮಾರ್ಕ್ ಆಗಿರ್ಬೋದು ಮತ್ತು 10 ಮಾರ್ಕಸ್ ಕ್ವಶನ್ಸ್ನ ನೋಡೋಣ. ಸೊ ಇದು ಏನೈತಿ ಬಾಗಲಕೋಟೆ ಯೂನಿವರ್ಸಿಟಿ ಆಗಿರ್ಬೋದು, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗಿರ್ಬೋದು, ಕರ್ನಾಟಕ ಯೂನಿವರ್ಸಿಟಿ ಆಗಿರ್ಬೋದು, ಗುಲ್ಬರ್ಗ ಯೂನಿವರ್ಸಿಟಿ ಆಗಿರ್ಬೋದು. ಸೊ ಇದೊಂದು ಏನೈತಿ ಎಲ್ಲ ಯೂನಿವರ್ಸಿಟಿಗೆ ಈ ಒಂದು ಟಾಪಿಕ್ ಏನೈತಿ BA ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಐತಿ. ಇಲ್ಲಿ ನಾವು ಇವಾಗ ಪ್ರೋಸ್ ನೋಡೋಣ. ಇಲ್ಲಿ ಯೂನಿಟ್ 1 ಏನೈತಿ ಹೌ ಟು ಮಾರ್ಕ್ ಎ ಬುಕ್ ಅಂತೇಳಿ ಐತಿ. ಸೊ ಇದರ ಆಥರ್ ಯಾರದಾರ ಅಂದ್ರೆ ಮಾರ್ಟಿಮರ್ ಎ ಅಡ್ಲರ್ ಅಂತ ಹೇಳಿದಾರೆ. ಸೊ ಇಲ್ಲಿ ಫಸ್ಟ್ ಕ್ವಶನ್ಸ್ ನೋಡೋಣ. 1 ಮಾರ್ಕಸಿಗೆ ಏನೇನೈತಿ ಅಂತೇಳಿ. 1 ಮಾರ್ಕಸಿಗೆ ರಿಲೇಟೆಡ್ ಕ್ವಶನ್ಸ್ ಏನದಾವ ಅಂದರೆ ಒಂದೇದು ಏನೈತಿ ಕ್ವಶನ್, ವಾಟ್ ಡಸ್ ಅಡ್ಲರ್ ಮೀನ್ ಬೈ ಓನಿಂಗ್ ಎ ಬುಕ್ ಅಂತೇಳಿದೆ. ಸೆಕೆಂಡ್ ಒನ್ ಕ್ವಶನ್, ವೈ ಡಸ್ ಅಡ್ಲರ್ ಎನ್ಕರೇಜ್ ರೈಟಿಂಗ್ ಇನ್ ಬುಕ್ಸ್. ಥರ್ಡ್ ಕ್ವಶನ್, ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಮಾರ್ಕೆಟಿಂಗ್ ಎ ಬುಕ್. 5 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಎಕ್ಸ್ಪ್ಲೇನ್ ದಿ ಡಿಫರೆನ್ಸ್ ಬಿಟ್ವೀನ್ ಓನಿಂಗ್ ಎ ಬುಕ್ ಆ್ಯಂಡ್ ಪೊಸೆಸಿಂಗ್ ಎ ಬುಕ್. ಸೆಕೆಂಡ್ ಒನ್ ಕ್ವಶನ್, ರೈಟ್ ಎ ಶಾರ್ಟ್ ನೋಟ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ಆ್ಯಕ್ಟಿವ್ ರೀಡಿಂಗ್ ಅಕಾರ್ಡಿಂಗ್ ಟು ಅಡ್ಲರ್. Third question, how does marking a book help in understanding it better? Next 10 markers questions nodana. First one, discuss Adler's views on active reading and how marking a book enhances comprehension. Second question, explain Adler's arguments on why reading should be an intellectual engagement between the reader and author. So ivaga second unit nodana, the last leap ಬೈ O. ಹೆನ್ರಿ. ಸೊ ಇಲ್ಲಿ ಕೇಳುವಂಥ ಇಂಪಾರ್ಟೆಂಟ್ 1 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಹೂ ಆರ್ ದ 2 ಮೇನ್ ಯಂಗ್ ವುಮನ್ ಇನ್ ದಿ ಸ್ಟೋರಿ. ಸೆಕೆಂಡ್ ಕ್ವಶನ್, ವಾಟ್ ಡಿಸೀಸ್ ಡಸ್ ಜಾನಿ ಸಫರ್ ಫ್ರಾಮ್. ಥರ್ಡ್ ಕ್ವಶನ್, ವಾಟ್ ಡಸ್ ಜಾನ್ಸಿ ಬಿಲೈವ್ ಅಬೌಟ್ ದಿ ಲಾಸ್ಟ್ ಲೀಪ್. ನೆಕ್ಸ್ಟ್ 5 ಮಾರ್ಕಸ್ ಕ್ವಶನ್ಸ್. ಫಸ್ಟ್ ಒನ್, write a short note on the character of Behrman. Second one question, why did Jhansi lose the will to live. Third question, what is the significance of the last leap. Next 10 markers questions. First one, discuss the theme of hope and sacrifice in the last leap. Second one question, describe the character of Behrman and explain his role as a true artist. Next third unit, self-reliance by Emerson. So first one questions nodana, 1 markers questions nodana. First one, what is the central message of self-reliance. Second question, what does Emerson say about imitation. Third question, what is the meaning of trust by self. 5 markers questions nodana. First one, explain the Emerson's view on self-trust. Second question, what does Emerson say about society's expectations. Third question, write a short note on the idea, envy is ignorance, imitation is suicide. Next 10 markers questions nodana. First one, discuss Emerson's concept of the individuality and self-confidence. Second question, explain the major themes of self-reliance with examples. Next unit 4, ವಾಟ್ ಆರ್ ದಿ ಎಲಿಕ್ಸರ್ ಆಫ್ ಲೈಫ್. CV ರಾಮನ್ ಒಬ್ಬರು ಏನೈತಿ ಇಲ್ಲಿ ಇದನ್ನು ಬರ್ದಾರ. ಸೊ ಫಸ್ಟ್ ಕ್ವಶನ್ 1 ಮಾರ್ಕಸ್ ಇನ್ ರಿಲೇಟೆಡ್ ಕ್ವಶನ್ಸ್. ಫಸ್ಟ್ ಒನ್, ಹೂ ರೋಟ್ ವಾಟರ್ ದಿ ಎಲಿಕ್ಸರ್ಸ್ ಆಫ್ ಲೈಫ್ ಅಂತ ಕೇಳಿದ್ದಾರೆ. ಸೆಕೆಂಡ್ ಒನ್ ಕ್ವಶನ್, ವೈ ಡಸ್ ರಾಮನ್ ಕಾಲ್ ವಾಟರ್ ಆ್ಯನ್ ಎಲಿಕ್ಸರ್. ಥರ್ಡ್ ಕ್ವಶನ್, ವಾಟ್ ಈಸ್ ದಿ ರೂಲ್ ಆಫ್ ವಾಟರ್ ಇನ್ ಹ್ಯೂಮನ್ ಲೈಫ್. ನೆಕ್ಸ್ಟ್ 5 ಮಾರ್ಕಸ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, explain why water is essential for agriculture. Second one, write a note on authentic beauty of water as explained by Raman. Third question, what are the main uses of water in everyday life. Next 10 markers questions nodana. First one, discuss Raman's views on the significance and conversations of water. Second one, explain how water sustains life and enriches the environment. ಸೊ ಇವಾಗ ಪೊಯೆಟ್ರಿಗಳನ್ನು ನೋಡೋಣ. ಪೊಯೆಟ್ರಿಯಲ್ಲಿ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಫಸ್ಟ್ ಒಂದು ಪೊಯೆಟ್ ಏನೈತಿ, ನಟ್ಟಿಂಗ್. ಇದು ಯಾರು ಬರ್ದಾರಪ್ಪ ಆಥರ್ ಅಂದರೆ ವಿಲಿಯಂ ವರ್ಡ್ಸ್ವರ್ತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 1 ಮಾರ್ಕಸಿಗೆ ಕೇಳುವಂಥ ಪ್ರಶ್ನೆಗಳನ್ನು ನೋಡೋಣ. ಫಸ್ಟ್ ಒನ್,
what is the central theme of Nutting? Second one, where does the boy wander? Third question, what emotion does the poet feel after destroying the bower? Next 5 markers questions. First one, describe the boy's experience in nature. Second one, what message does Wordsworth give through the nutting? Third question, write a note on nature's purity of the poem. Next 10 markers questions ನೋಡೋಣ. First one, explain nutting as a poem of nature and moral awakening. Second question, discuss Wordsworth use in imaginary in the poet. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ನೋಡೋಣ, ದ ರೋಡ್ ನಾಟ್ ಟೇಕನ್. ಸೊ ಇದರ ಆಥರ್ ಯಾರ್ದಾರ, ರಾಬರ್ಟ್ ಫ್ರಾಸ್ಟ್. ಸೊ ಇಲ್ಲಿ ಕೇಳುವಂಥ 1 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಡಸ್ ದ ಫಾರ್ಕರ್ಡ್ ರೋಡ್ ಸಿಂಬಲೈಸ್? ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ವೈ ಈಸ್ ದಿ ಪೋಯೆಟ್ ಕನ್ಫ್ಯೂಸ್ಡ್? ಥರ್ಡ್ ಕ್ವಶನ್, ವಾಟ್ ಈಸ್ ದ ಟರ್ನ್ ಆಫ್ ದಿ ಪೋಯಮ್? ನೆಕ್ಸ್ಟ್ 5 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ರೈಟ್ ಎ ನೋಟ್ ಆನ್ ದಿ ಥೀಮ್ ಆಫ್ ಚಾಯ್ಸಸ್ ಇನ್ ಲೈಫ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಮೀನಿಂಗ್ ಆಫ್ ದಿ ರೋಡ್ ಲೆಸ್ ಟ್ರಾವೆಲ್ಡ್. ಥರ್ಡ್ ಕ್ವಶನ್, ವಾಟ್ ಈಸ್ ದ ಮೆಸೇಜ್ ಆಫ್ ದಿಸ್ ಪೋಯಮ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ 10 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಸ್ಕಸ್ ದಿ ಸಿಂಬಲಿಸಮ್ ಆ್ಯಂಡ್ ಥೀಮ್ ಆಫ್ ಲೈಫ್ ಚಾಯ್ಸಸ್ ಇನ್ ದಿ ಪೋಯಮ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಎಂಟೈರ್ ಪೋಯಮ್ ವಿತ್ ರೆಫರೆನ್ಸಸ್ ಟು ದಿ ಪೋಯಟ್ಸ್ ಡೈಲೆಮಾ. ನೆಕ್ಸ್ಟ್ ಯೂನಿಟ್ 3, ಸಾಂಗ್ ಆಫ್ ಯೂತ್. ಸೊ ಇದನ್ನು ಯಾರಪ್ಪ ಆಥರ್ ಅಂದರೆ ಇದರದ್ದು APJ ಅಬ್ದುಲ್ ಕಲಾಂ. ಸೊ ಫಸ್ಟ್ 1 ಕ್ವಶನ್ಸ್, ಇಲ್ಲಿ 1 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಹೂ ಇಸ್ ದಿ ಪೋಯೆಟ್ ಆಫ್ ಸಾಂಗ್ ಆಫ್ ಯೂತ್? ಸೆಕೆಂಡ್ ಒನ್, ವಾಟ್ ಡಸ್ ದ ಪೋಯಮ್ ಮೋಟಿವೇಟ್ ದಿ ಯೂತ್ ಟು ಡೂ? ಥರ್ಡ್ ಕ್ವಶನ್, ವಾಟ್ ಡಸ್ ಕಲಾಂ ಸೇ ಅಬೌಟ್ ಡ್ರೀಮ್ಸ್? ನೆಕ್ಸ್ಟ್ 5 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಈಸ್ ಕಲಾಮ್ಸ್ ಮೆಸೇಜ್ ಟು ದಿ ಯೂತ್ ಆಫ್ ಇಂಡಿಯಾ? ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ದಿ ಲೈನ್ ಐ ಆಮ್ ಬಾರ್ನ್ ವಿತ್ ಪೊಟೆನ್ಷಿಯಲ್. ಥರ್ಡ್ ಕ್ವಶನ್, ರೈಟ್ ಎ ನೋಟ್ ಆನ್ ದಿ ಮೋಟಿವೇಶನಲ್ ಟೋನ್ ಆಫ್ ದಿ ಪೋಯಮ್. 10 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ಡಿಸ್ಕಸ್ ಸಾಂಗ್ ಆಫ್ ಯೂತ್ ಆಸ್ ಆನ್ ಇನ್ಸ್ಪಿರೇಷನ್ಸ್ ಆ್ಯಂಡ್ ಪ್ಯಾಟ್ರಿಯಾಟಿಕ್ ಪೋಯಮ್. ಸೆಕೆಂಡ್ ಒನ್, ಎಕ್ಸ್ಪ್ಲೇನ್ ಕಲಾಮ್ಸ್ ಐಡಿಯಾಸ್ ಆಫ್ ಕರೇಜ್, ಕಾನ್ಫಿಡೆನ್ಸ್ ಆ್ಯಂಡ್ ವಿಷನ್. ಸೊ ನೆಕ್ಸ್ಟ್ 4th ಯೂನಿಟ್ ನೋಡೋಣ, ಎ ಯೂನಿವರ್ಸ್ ಆಫ್ ಆಟಮ್ಸ್ ಆ್ಯಂಡ್ ಆಟಮ್ಸ್ ಇನ್ ದಿ ಯೂನಿವರ್ಸ್. ಸೊ ಇದರ ಆಥರ್ ಯಾರ್ದಾರ, ರಿಚರ್ಡ್ ಫೆನ್ಮನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೇಳುವಂಥ 1 markers ಕ್ವಶನ್ಸ್ ನೋಡೋಣ. ಫಸ್ಟ್ ಒನ್, ವಾಟ್ ಅಮೇಜಸ್ ಫೆನ್ಮನ್ ಅಬೌಟ್ ದಿ ಯೂನಿವರ್ಸ್? Second question, what is an atom made of? Third question, what is Feynman's profession? Next 5 markers questions ನೋಡೋಣ. First one, explain Feynman's sense of wonder about the universe. Second question, what does Feynman say about man's place in the universe? Third question, write a short note on the structure of atoms. Next 10 markers questions ನೋಡೋಣ. First one, discuss the theme of science, curiosity and human existence in the poem. Second question, explain how the poet connects the vast universe with the teeny atom. ಸೊ ಇಲ್ಲಿ ತನಕ ನಾವೇನೈತಿ ಚಾಪ್ಟರ್ ವೈಸ್ ಬೇಸಿಕ್ ಇಂಗ್ಲೀಷ್ BA ಫಸ್ಟ್ ಸೆಮಿಸ್ಟರ್ ಇಂಪಾರ್ಟೆಂಟ್ 1 markers 5 markers 10 markers ಕ್ವಶನ್ಸ್ ನೋಡೀನಿ. ಸೊ ಇವೆಲ್ಲ ಏನೈತಿ ನಿಮಗೆ 100% ಏನೈತಿ ಇವೇ ಕ್ವಶನ್ಸ್ ಏನೈತಿ ನಿಮ್ಮ ಎಕ್ಸಾಮಿನೇಷನ್ಗೆ ಬರ್ತೈತಿ. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇದರ ಕ್ವಶನ್ಸ್ ವಿತ್ ಆನ್ಸರ್ಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮಗೆ ಬೇಸಿಕ್ ಇಂಗ್ಲೀಷ್ ಗ್ರಾಮರ್ ಪಾರ್ಟ್ ಬೇಕಂದರೆ ಸೊ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾ ಏನೈತಿ ನೆಕ್ಸ್ಟ್ ಪಾರ್ಟಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಧನ್ಯವಾದಗಳು.